ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡಲಾಯಿತು. ಸೆಪ್ಟೆಂಬರ್ 5 ಮಧ್ಯಾಹ್ನ 2 ಗಂಟೆ ಜಮಖಂಡಿ ನಗರದ ಬಸವ ಭವನದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ, ಬಾಗಲಕೋಟೆಯ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಹಾಗೂ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿ, ಬೆಂಗಳೂರು ತಾಲೂಕಾ ಆಡಳಿತ ಜಮಖಂಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಜಮಖಂಡಿ ಸೇರಿದಂತೆ ವಿವಿಧ ಶಿಕ್ಷಕರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನೋತ್ಸವ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರನ್ನ, ಸ್ಥಳೀಯ ಗಣ್ಯರನ್ನ ವಿದ್ಯಾರ್ಥಿಗಳು ಪುಷ್ಪಾರ್ಚನೆ ಮಾಡುವ ಮೂಲಕ ವೇದಿಕೆಗೆ ಬರಮಾಡಿಕೊಂಡರು. ತದನಂತರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಅಥಣಿ ತಾಲೂಕಿನ ಜಂಗಮಲಿಂಗ ಸುಕ್ಷೇತ್ರ ಶ್ರೀ ಮೋಟಗಿ ಮಠದ ಪರಮಪೂಜ್ಯ ಪ್ರಭು ಚನ್ನಬಸವ ಮಹಾಸ್ವಾಮಿಗಳು, ತೇರದಾಳ ಮತಕ್ಷೇತ್ರದ ಶಾಸಕ ಸಿದ್ದು ಸವದಿ, ನಗರಸಭೆ ಅಧ್ಯಕ್ಷ ಪರಮಾನಂದ ಗವರೋಜಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅನ್ವರ್ ಮೋಮಿನ್, ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ಡಿವೈಎಸ್ಪಿ ಶಾಂತವೀರ್, ತಹಶೀಲ್ದಾರ್ ಸದಾಶಿವ ಮುಕ್ಕೋಜ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಸೇರಿದಂತೆ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ತೇರದಾಳ ಕ್ಷೇತ್ರದ ಶಾಸಕ ಸಿದ್ದು ಸವದಿ, ಡಿವೈಎಸ್ಪಿ ಶಾಂತವೀರ್ ಮತ್ತು ಇಒ ಸಂಜೀವ್ ಜಿನ್ನೂರ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಅವರು ಮಾತನಾಡಿದರು. ಶಿಕ್ಷಕರ ಕಾರ್ಯವನ್ನು ಶ್ಲಾಘನೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಕಾಡು ಕೋಲೂರು ಪಂಚಾಕ್ಷರಿ ನಂದೇಶ್, ಸಿಎಸ್ ಕಲ್ಯಾಣಿ, ಪಿಬಿ ಅಜ್ಜನವರ್, ಸಿಜಿ ಕಡ್ಕೋಳು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸ್ಥಳೀಯ ಪ್ರಮುಖರು, ವಿದ್ಯಾರ್ಥಿಗಳು, ಶಿಕ್ಷಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೂರು ಅವತಾರದಲ್ಲಿ ನೋಡುವಂತಹ ಸಂದರ್ಭ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ್ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮ, ವಿಷ್ಣು, ಮಹೇಶ್ವರ ರೂಪದಲ್ಲಿ ಗುರುಗಳನ್ನು ನೋಡುವಂತಹ ಪರಂಪರೆ ನಮ್ಮ ನಾಡಿನಲ್ಲಿಲ್ಲ. ಮತ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬೋಧನೆಯನ್ನೇ ಅವರ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಕಾರಣ ಆಗಿದೆ. ಅವರು ಕಡು ಬಡತನದೊಳಗೆ ಈಗಾಗಲೇ ಹೇಳಿದ ಪ್ರಕಾರ ತಮಿಳುನಾಡಿನ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಅವರು ಅಲ್ಲೇ ಕ್ರಿಶ್ಚಿಯನ್ ವಿದ್ಯಾಲಯದಲ್ಲಿ BA ಪದವಿಯನ್ನು ಪಡ್ಕೊಂಡು ತತ್ವಜ್ಞಾನ ಒಂದು ವಿಷಯದಲ್ಲಿ ಪರಿಣಿತಿಯನ್ನು ಹೊಂದು ಇಲ್ಲಿ ಮೈಸೂರು ಮಹಾರಾಜ ಕಾಲೇಜಿಗೆ ಉಪನ್ಯಾಸಕರಾಗಿ ಆಗಮಿಸಿ ಅಲ್ಲಿಯೂ ಸಹಿತ ಅವರ ಉಪನ್ಯಾಸವನ್ನು ನೀಡಿ ಯಾವ ರೀತಿ ನೀಡಿದ್ರಂದ್ರೆ ಅಲ್ಲಿಂದ ಕಲ್ಕತ್ತಾಕ್ಕೆ ಹೋದರು, ಮೈಸೂರಿಂದ ಉಪರಾಷ್ಟ್ರಪತಿ ಆದರು. ಅವರಾದ ನಂತರ ಇಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಯಾವ ರೀತಿ ಅವ್ರಿಗೆ ಸನ್ಮಾನಿಸಿ ಕಳಿಸಿದ್ರಂದ್ರೆ ಚಾರೋಟ್ ಅಂದ್ರೆ ನಾವು ರಥ ಹಾಕ್ತಾ ಇರ್ತೀವಿ, ಅದರೊಳಗೆ ತಾವೇ ಹೆಗಲ್ಪಟ್ಟು ವಿದ್ಯಾರ್ಥಿಗಳಿಗೆ ಎಳೆದು ಅದನ್ನು ಶೃಂಗಾರ ಮಾಡಿ ಅವ್ರ ಸೀಟುಗಳನ್ನು ಸಹಿತ ಆ ಬೋಗಿಯನ್ನು ಶೃಂಗಾರ ಮಾಡಿ ಅವರಿಗೆ ಗೌರವ ಕೊಟ್ಟು ಬೀಳ್ಕೊಡುವಂಥ ಸಮಾರಂಭ ಮಾಡಬೇಕಾದ್ರೆ ಆ ಸರ್ವಪಲ್ಲಿ ರಾಧಾಕೃಷ್ಣ ಅವರ ವ್ಯಕ್ತಿತ್ವ ಹೆಂಗಿರಬೇಕು, ಯಾವ ರೀತಿ ಮಕ್ಕಳ ಮೇಲೆ ಪ್ರಭಾವ ಬೀರಿರ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಂತ ನನ್ಗೆ ಅನಿಸ್ತವ. ಈಗಾಗಲೇ ಬಹಳ ಜನ ಇಂಪ್ರೂವ್ ಮಾಡ್ಬೇಕಾದ್ರೆ ಅಕ್ಕಿಲ್ಲ ಹೇಳ್ತಾರೆ, ಯಾಕೆ ನಾವು ಶಿಕ್ಷಕರನ್ನ ಬ್ರಹ್ಮನಿಗೆ, ವಿಷ್ಣುವಿಗೆ, ಮಹೇಶ್ವರಿಗೆ ಹೋಲಿಕೆ ಮಾಡ್ತೀವಿ? ಬ್ರಹ್ಮನಿಗೆ ಸಹ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯ ನಾವು ವಿದ್ಯಾರ್ಥಿಗಳಿಗೆ ಅವ್ರಿಗೆ ವಿದ್ಯೆಯನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು. ಹಾಗಾಗಿ ಬ್ರಹ್ಮ ಕೊಡ್ತೀವಿ. ಅವನಿಗೆ ಕಲಿಸಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನ, ಸದ್ಗುಣಗಳನ್ನ, ವಿದ್ಯೆಯನ್ನ ಅವನ ಜೀವನ ಪೂರ್ತಿ ಇರೋ ರೀತಿಯಲ್ಲಿ ನಾವು ಅವನನ್ನು ರಕ್ಷಣೆ ಮಾಡ್ತೀವಿ, ಕಾಪಾಡ್ತೀವಿ. ಅದಕ್ಕೆ ನಾವು ವಿಷ್ಣು ಆಗ್ತೀವಿ. ಅವನಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನ ನಾವೆಲ್ಲ ನಾಶ ಮಾಡ್ತೀವಿ. ಹಾಗಾಗಿ ನಾವು ಈಶ್ವರ ಆಗ್ತೀವಿ, ಮಹೇಶ್ವರ ಆಗ್ತೀವಿ. ಹಾಗಾಗಿ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರನಿಗೆ ಸಮಾನಾಗಿರ್ತಕ್ಕಂಥ ವ್ಯಕ್ತಿ ಶಿಕ್ಷಕ ಅಂತ ಹೇಳಿ, ಗುರು ಅಂತೇಳಿ ನಾವು ಹೇಳ್ತೀವಿ. ಕೆಲವೊಂದಿಷ್ಟು ಜನ ವ್ಯಕ್ತಿಗಳು ಇರ್ತಾರೆ ನಾಸ್ತಿಕರು, ಅವ್ರು ದೇವರಿಗೆ ಆಗ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗಲ್ಲ, ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗಳನ್ನ ನಮಸ್ಕಾರನೇ ಮಾಡಲ್ಲ ಅಂತ ಹೇಳ್ತಾರೆ. ಅಂತ ನಾಸ್ತಿಕರು ಇದ್ರೂ ಸಹ ಶಾಲೆ ಬಂದಾದ್ಮೇಲೆ ಅವ್ನ ತಗ್ಗಿ ಬಗ್ಗಿನೇ ನಡೀಬೇಕು, ಕೈ ಮುಗಿದೇ ಹೊರಗಬೇಕು. ತನ್ನೇ ಕಲಿಸಿರ್ತಕ್ಕಂಥ ಶಿಕ್ಷಕರಿದ್ರೆ ನಮಸ್ಕಾರ ಮಾಡಲೇಬೇಕು. ಅಂದ್ರೆ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಶಿಕ್ಷಕ ಮಾತ್ರ ಗುರು ಅಂತ. ಇದೆಲ್ಲದರ ಮಧ್ಯೆ ಭಾಷಣ ಮಾಡಬೇಕಾಗಿದೆ, ಇದೆಲ್ಲದರ ಮಧ್ಯೆ ನೀತಿ ಕೇಳಬೇಕಾಗಿದೆ, ಇದ್ರ ಎಲ್ಲದರ ಮಧ್ಯೆ ಗುರುವಿನ ಸ್ಮರಣೆ ಮಾಡಬೇಕಾಗಿದೆ. ಅಣ್ಣ
ತಂತಿಗಳಲ್ಲಿ ಸುನಾದವಿದೆ ಸೂರ್ಯ ದಂಡಿಗಳಿಗೆ ಬಿಗಿದಾಗ ಮಾತ್ರ, ವಾದ್ಯಗಳಲ್ಲಿ ಸುನಾದವಿದೆ ಚರ್ಮಗಳ ಬಿಡಿಗಳಿಗೆ ಬಿಗಿದಾಗ ಮಾತ್ರ ನನ್ನಲ್ಲಿಯೂ ನಿನ್ನಲ್ಲಿರುವ ಶಕ್ತಿಯಿದೆ ಗುರುದೇವ. ನಿನ್ನ ಹೃದಯದ ಚರಣಗಳಿಗೆ ನನ್ನನ್ನು ಬಿಗಿದಾಗ ಮಾತ್ರ ಅರಿವಿನ ಅನುಕೂಲ ಆಗೋದಕ್ಕೆ ಸಾಧ್ಯ ಅಂತ ಡಾಕ್ಟರ್ ಸಿದ್ದೇಶ್ವರ ಹೇಳ್ತಾರೆ.